ಹಲೋ ಫ್ರೆಂಡ್ಸ್, ಇವತ್ತು ನಿಮ್ ಬ್ಲಾಗ್ ಏನಂತ ನೋಡಿದ್ರೆ ಸಿಂಪಲ್ ಆಗಿ ಕಾಫಿ ಕುಡಿತಾ ಇದ್ದೆ. ನಮ್ ರಾಜು ಬಾಯ್ ಫೋನ್ ಮಾಡಿದ್ರು, ಅರ್ಜೆಂಟ್ ಬಾ ಅಂದ್ರು. ಗಾಡಿ ಎತ್ಕೊಂಡು ಹೋಗ್ತಾ ಇದ್ದೆ. ಅವ್ರ ಹತ್ರ ಹೋದ್ಮೇಲೆ ಕಿರಿಕ್ ಆಗ್ಬಿಟ್ಟಿದೆ. ಬಾ ಅಂದ್ಬಿಟ್ಟು 3 ಜನ ಒಂದೇ ಗಾಡಿಯಲ್ಲಿ ಹೋಗ್ತಾ ಇದ್ವಿ. ನಾನು ಕೂಡ 3 ಜನ ಹೋಗಿ ಹಿಂಗೆಲ್ಲ ಫೈಟ್ ಆಗುತ್ತೆ ಅನ್ಕೊಂಡೆ. ನಮ್ ಬೈ ಸಡನ್ ಆಗಿ ಇಳ್ದು ಆ ಕಡೆ ಈ ಕಡೆ ನೋಡ್ಬಿಟ್ಟು ಸೀದಾ ಥಿಯೇಟರ್ ಒಳಗೆ ಹೋದ್ರು. ಯಾರಿಗ್ ಬೈ ಜಗಳ ಅಂತ ಕೇಳ್ದೆ. ಅದಕ್ಕೆ ಅವರು ಅಲ್ಲಿ ಅವ್ರಿಬ್ರಿಗೆ ಜಗಳ ಅಂತ ಹೇಳಿದ್ರು. ಆ ಪೋಸ್ಟ್ ನೋಡ್ಬಿಟ್ಟು ಇವ್ರ ಜೊತೆ ಜಗಳ ಆಡ್ತಾರೆ. ಅವ್ರ ಹತ್ರ ಗನ್ನೆಲ್ಲ ಇದೆ ಬೈ, ನಿಮ್ಮ ಹತ್ರ ಏನಿದೆ ಅಂದ್ರೆ ನಾನೇ ಒಂದ್ ಗನ್ನು ಅಂದ್ರು. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ಆಮೇಲೆ ನನ್ಗೆ ಗೊತ್ತಾಯ್ತು 45 ಮೂವಿಗೆ ಪ್ರೀಮಿಯರ್ ಶೋ ಕರ್ಕೊ ಬಂದಿದ್ದಾರೆ ಅಂತ. ಸರಿ ಅಂತ ಸೀಟ್ ನಂಬರ್ ಎಲ್ಲ ನೋಡಿದ್ಮೇಲೆ ಸೀಟ್ ಹಿಂದೆ ಮುಂದೆ ಬುಕ್ ಮಾಡ್ಬಿಟ್ಟಿದ್ರು. ಆಮೇಲೆ ನಮ್ ರಾಜು ಬಾಯ್ ಆವಾಜ್ ಹಾಕಿ ಎಲ್ಲಾರನ್ನ ಆ ಕಡೆ ಈ ಕಡೆ ಕಳ್ಸಿದ್ರು. ನಮ್ ರಾಜು ಬಾಯ್ ಬಿಟ್ಟಿದ್ದ ಆವಾಜ್ ನೋಡಿ ನಮ್ ಫ್ರೆಂಡ್ ಫುಲ್ಲು ಶಾಕು. ಹೆಂಗುರು ಹಿಂಗೆಲ್ಲ ಮಾಡ್ತೀಯ ನೀನು ಅಂದಿದ್ದಕ್ಕೆ ಅವ್ರೇನಂದ್ರು ಗೊತ್ತಾ, ನಮ್ದು ರಾಯಲ್ ಫ್ಯಾಮಿಲಿ. ಒಳಗೋಗಿದ್ ಸ್ವಲ್ಪ ತೊಳೆ ನ್ಯಾಷನಲ್ ಅಂತ ಹಾಕಿ ಎಲ್ಲರೂ ರೆಸ್ಪೆಕ್ಟ್ ಕೊಟ್ಬಿಟ್ಟು ಭಾರತ್ ಮಾತಾ ಹಾಕಿ ಜೈ ಅಂದ್ಬಿಟ್ಟು ಫಿಲಮ್ ನ ಸ್ಟಾರ್ಟ್ ಮಾಡಿದ್ರು. ಓಪನಿಂಗ್ ಅಲ್ಲೇ ನಮ್ ಶಿವರಾಜ್ ಕುಮಾರ್ ಸರ್, ಉಪೇಂದ್ರ ಸರ್ ಮತ್ತೆ ರಾಜ್ಬಿ ಶೆಟ್ಟಿ ಅವ್ರದ್ದು ಹೆಸರು ನೋಡ್ಬಿಟ್ಟು ಥಿಯೇಟರ್ ಫುಲ್ಲು ವಿಸಿಲು. ನಾವ್ ಮಾಡೋ ಪಾಪ ಕರ್ಮಗಳು ನಮ್ನ ಹೆಂಗೆ ಸುತ್ತುತ್ತೆ ಅನ್ನೋ ತರ ಒಂದು ಕಾನ್ಸೆಪ್ಟ್ ಅಲ್ಲಿ ಫಿಲಮ್ ತೆಗ್ದಿದ್ದಾರೆ. ಒಂದ್ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಅರ್ಜುನ್ ಜನ್ಯ ಸರ್. ನಮ್ ಉಪ್ಪಿ ಸರ್ ಎಂಟ್ರಿಗಂತೂ ವೆಯ್ಟ್ ಮಾಡ್ಕೊಂಡೇ ಇದ್ದೆ. ಬಂದಿದ ತಕ್ಷಣ ಫುಲ್ಲು ಖುಷಿ ಆಗೋಯ್ತು. ಸಕ್ಕದಾಗಿದ್ರು ಉಪ್ಪಿ ಸರ್. ನೆಕ್ಸ್ಟ್ ಶಿವನನ್ನ ಎಂಟ್ರಿ ಕೊಡ್ತಾ ಇದ್ದಂಗೆ ಫುಲ್ಲು ಥಿಯೇಟ್ರೇ ಕಿರ್ಚಾಡ್ಬಿಡ್ತು. ನಮ್ ರಾಜು ಬೈ ಅಂತೂ ವಿಸಿಲ್ ಬಂದಿಲ್ಲ ಅಂದ್ರೆ ಬಾಯ್ ಒಳಗೆ ಕೈ ಹಾಕೊಂಡು ಏನೋ ಮಾಡ್ಬಿಟ್ರು. ಒಂದ್ ಕಡೆ ಉಪೇಂದ್ರ ಸರ್, ಇನ್ನೊಂದ್ ಕಡೆ ಶಿವರಾಜ್ ಕುಮಾರ್ ಸರ್. ಇಬ್ಬರದು ಆಕ್ಟಿಂಗ್ ನೋಡಕ್ಕಂತೂ ಚಿಂದಿಯಾಗೆ ಇತ್ತು. ಒನ್ ಟೈಮ್ ಫ್ಯಾಮಿಲಿ ಜೊತೆ ನೋಡೋದಕ್ಕಂತೂ ಒಳ್ಳೆ ಮೂವಿ ಅಂತಾನೆ ಹೇಳ್ತೀನಿ. ಎಲ್ಲರೂ ನೋಡಿ ಚಿಲ್ ಮಾಡಿ. ಬಾಯ್.